ಹಲೋ ಫ್ರೆಂಡ್ಸ್, ನನ್ನ ಹೆಸರು ಯಶಸ್ವಿನಿ. ನಾನು ಗ್ಲೋಬಲ್ ಹೋಮ್ ಮಾಸ್ಟರ್ ಕಂಪನಿ ಕಡೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬೇರೆ ಬೇರೆ ರೀತಿಯ ಸ್ಟೇರ್ಕೇಸ್ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸ್ಟೇರ್ಕೇಸ್ ಅಂದರೆ ಬರೀ ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರ್ಗೆ ಹತ್ಕೊಂಡು ಹೋಗೋದಕ್ಕಿರೋ ಸ್ಟ್ರಕ್ಚರ್ ಅಷ್ಟೇ ಅಲ್ಲ. ನಾವು ಯಾವ ರೀತಿ ಡಿಸೈನ್ ಮಾಡ್ತೀವಿ, ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇಡೀ ಮನೆ ಲುಕ್ಕನ್ನು ಚೇಂಜ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮೊದಲನೇದಾಗಿ ನಾವು ನೋಡ್ತಾ ಇರೋದು ಸ್ಟ್ರೀಟ್ ಸ್ಟೇರ್ಕೇಸ್. ಈ ಥರ ಸ್ಟೇರ್ಕೇಸಲ್ಲಿ ಯಾವುದೇ ಡೈವರ್ಷನ್ಸ್ ಇರಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲ ಸ್ಟೆಪ್ಸ್ ಕೂಡ ಒಂದೇ ಡೈರೆಕ್ಷನಲ್ಲಿ ರನ್ ಆಗುತ್ತೆ. ನಾವಿವಾಗ ನೋಡ್ತಾ ಇರೋ ಮೊದಲನೇ ಫೋಟೋದಲ್ಲಿ ಯಾವುದೇ ಮಿಡ್ ಲ್ಯಾಂಡಿಂಗ್ ಇಲ್ಲ. ಈ ಥರ ಸ್ಟೆಪ್ಸ್ನ ನಾವು ಯೂಶಲಿ ರೆಕಮೆಂಡ್ ಮಾಡಲ್ಲ. ಯಾಕೆ ಅಂತ ಅಂದರೆ ಸ್ವಲ್ಪ ವಯಸ್ಸಾದವ್ರಿಗೆಲ್ಲ ಕಂಟಿನ್ಯೂಸ್ ಆಗಿ ಸ್ಟೆಪ್ಸ್ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಏನಾದರೂ ಹೆವಿ ಮೆಟೀರಿಯಲ್ಸ್ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಮಧ್ಯದಲ್ಲೆಲ್ಲಾದರೂ ಇಳಿಸ್ಬೇಕಂದ್ರೆ ಆಗಲ್ಲ. ಅದಕ್ಕೆ ನಾವು ಸೆಕೆಂಡ್ ಫೋಟೋದಲ್ಲಿ ನೋಡ್ತಿರೋ ಥರ ಒಂದು ಮಿಡ್ ಲ್ಯಾಂಡಿಂಗ್ ಕೊಡ್ತು ಅಂದರೆ ಹೆಲ್ಪ್ ಆಗುತ್ತೆ. ಇವಾಗ ನಾವು ನೋಡ್ತಾ ಇರೋದು ಬಂದು ಡಾಗ್ಲೆಗ್ ಚೈನ್ ಲಿಂಕ್ ಸ್ಟೇರ್ಕೇಸ್ ಅಂತ. ಇದರಲ್ಲಿ ಸ್ಪೆಷಾಲಿಟಿ ಏನಂತ ಅಂದರೆ ಬಾಟಮ್ ಆಫ್ ದ ಸ್ಟೇರ್ಕೇಸ್ ಕೂಡ ಸ್ಟೆಪ್ಸ್ ಥರನೇ ಕಾಣುತ್ತೆ, ನಾರ್ಮಲ್ ಸ್ಲೋಪ್ ಇರೋದಿಲ್ಲ. ಈ ಥರ ಸ್ಟೇರ್ಕೇಸ್ ಮನೆ ಇಂಟೀರಿಯರೇ ಆಗಿರ್ಬೋದು ಅಥವಾ ಎಕ್ಸ್ಟೀರಿಯರೇ ಆಗಿರ್ಬೋದು, ಎಲ್ಲೇ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿ ಕಾಮನ್ ಆಗಿ ಯೂಸ್ ಮಾಡೋಂಥ ಸ್ಟೇರ್ಕೇಸ್ ಇದು. ಇವಾಗ ನಾವು ನೋಡ್ತಾ ಇರೋದು ಡಾಗ್ಲೆಗ್ ಸ್ಟೇರ್ಕೇಸ್. ಇದು ಬಂದು ನಾವು ಎಲ್ಲ ಮನೆಯಲ್ಲೂ ತುಂಬ ಕಾಮನ್ ಆಗಿ ನೋಡ್ಬೋದಾದಂಥ ಸಿಂಪಲ್ ಸ್ಟೇರ್ಕೇಸ್. ಈ ಸ್ಟೇರ್ಕೇಸಲ್ಲಿ ಒಂದು ಮಿಡ್ ಲ್ಯಾಂಡಿಂಗ್ ಇರುತ್ತೆ ಮತ್ತು ಸ್ಟೇರ್ಕೇಸ್ ಬಾಟಮ್ ಬಂದು ಸ್ಲೋಪ್ ಆಗಿರುತ್ತೆ. ಇವಾಗ ನಾವು ನೋಡ್ತಾ ಇರೋದು ಕ್ಯಾಂಟಿಲಿವರ್ ಸ್ಟೇರ್ಕೇಸ್ ಅಥವಾ ಫ್ಲೋಟಿಂಗ್ ಸ್ಟೇರ್ಕೇಸ್ ಅಂತಲೂ ಕರಿಬೋದು. ಈ ಸ್ಟೇರ್ಕೇಸ್ ಸ್ಪೆಷಾಲಿಟಿ ಏನಂತ ಅಂದರೆ ಬರೀ ಒಂದು ಸೈಡ್ ಗೋಡೆ ಸಪೋರ್ಟಿಂದನೇ ಸ್ಟ್ರಕ್ಚರ್ ವಿತ್ಸ್ಟ್ಯಾಂಡ್ ಆಗುತ್ತೆ, ಇನ್ನೊಂದು ಸೈಡ್ ಫ್ರೀ ಎಂಡ್ ಇರುತ್ತೆ. ಆ್ಯಂಡ್ ಇತ್ತೀಚೆಗೆ ಎಲ್ಲ ಡೂಪ್ಲೆಕ್ಸ್ ಮನೆಗಳಿಗೆ ತುಂಬ ಪ್ರಿಫರ್ ಮಾಡ್ತಾ ಇರೋದು ಅಂತ ಸ್ಟೇರ್ಕೇಸ್ ಇದು ತುಂಬ ಒಳ್ಳೆ ಲುಕ್ ಕೊಡುತ್ತೆ ಮನೆಗೆ. ಇವಾಗ ನೋಡ್ತಾ ಇರೋದು ಓಪನ್ ವೆಲ್ ಸ್ಟೇರ್ಕೇಸ್ ಅಥವಾ ಯು ಶೇಪ್ ಸ್ಟೇರ್ಕೇಸ್ ಅಂತ ಕೂಡ ಕರಿಬೋದು. ನಾರ್ಮಲಿ ಈ ಸ್ಟೇರ್ಕೇಸ್ನ ನಾವು ಸೆಂಟರಲ್ಲಿ ಲಿಫ್ಟ್ ಕೊಡುವಾಗ ಅಥವಾ ರೂಫ್ ಕಟ್ಔಟ್ ಅಥವಾ ಓಪನ್ ಟು ಸ್ಕೈ ಇರೋ ಕಡೆ ಯೂಸ್ ಮಾಡ್ತೀವಿ. ನಾರ್ಮಲಿ ಲಿಫ್ಟ್ ಮತ್ತು ಸ್ಟೇರ್ಕೇಸ್ ಬೇರೆ ಬೇರೆ ಜಾಗದಲ್ಲಿ ಕೊಟ್ಟಾಗ ಜಾಸ್ತಿ ಸ್ಪೇಸ್ ವೇಸ್ಟ್ ಆಗುತ್ತೆ. ಅದೇ ನಾವು ಈ ಥರ ಸೆಂಟರಲ್ಲಿ ಲಿಫ್ಟ್ ಕೊಟ್ಟು ಸುತ್ತ ಯು ಶೇಪ್ ಸ್ಟೇರ್ಕೇಸ್ ರನ್ ಮಾಡಿದಾಗ ಆದಷ್ಟು ಮಿನಿಮಮ್ ಸ್ಪೇಸ್ ಯುಟಿಲೈಸ್ ಮಾಡಿಕೊಂಡು ನಾವು ಲಿಫ್ಟ್ ಮತ್ತು ಸ್ಟೇರ್ಕೇಸ್ನ ಕೊಡ್ಬೋದು. ಸ್ಪೈರಲ್ ಸ್ಟೇರ್ಕೇಸ್. ಈ ಥರ ಸ್ಟೇರ್ಕೇಸ್ನ ನಾವು ಯೂಶಲಿ ಮಿನಿಮಮ್ ಸ್ಪೇಸ್ ಇರೋ ಕಡೆ, ಅಂದರೆ ಲೆಂತ್ ಆಗಲಿ ವಿಡ್ತ್ ಆಗಲಿ ತುಂಬ ಕಮ್ಮಿ ಇರೋ ಕಡೆ ಸ್ಟೇರ್ಕೇಸ್ ಪ್ರೊವೈಡ್ ಮಾಡಲೇಬೇಕು ಅನ್ನೋ ಸಿಚುಯೇಷನ್ಸಲ್ಲಿ ಈ ಥರ ಸ್ಟೇರ್ಕೇಸ್ನ ನಾವು ರೆಕಮೆಂಡ್ ಮಾಡ್ತೀವಿ. ಯೂಶಲಿ ಟಾಪ್ ಫ್ಲೋರಿಂದ ಟೆರೆಸ್ ಫ್ಲೋರ್ಗೆ ಹೋಗೋದಕ್ಕೆ ಈ ಥರ ಸ್ಟೇರ್ಕೇಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ವೈಂಡರ್ಸ್. ಎಲ್ಲಿ ನಮಗೆ ಲೆಂತ್ ಆಫ್ ದ ಸ್ಟೇರ್ಕೇಸ್ ಕಮ್ಮಿ ಇರುತ್ತೆ ಅಥವಾ ಜಾಗ ರೆಸ್ಟ್ರಿಕ್ಟೆಡ್ ಇರುತ್ತೆ ಅಂಥ ಸಿಚುಯೇಷನ್ಸಲ್ಲಿ ವೈಂಡರ್ಸ್ನ ಯೂಸ್ ಮಾಡ್ತೀವಿ. 10 ಇಂಚಸ್ ಥ್ರೆಡ್ ಬಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಸ್ನ ಫಾಲೋ ಮಾಡೋದು. ಅಪಾರ್ಟ್ ಫ್ರಮ್ ದಿಸ್ ಬಿಲ್ಡಿಂಗ್ ಟೈಪ್ ಮತ್ತು ರಿಕ್ವೈರ್ಮೆಂಟ್ಸ್ ಪ್ರಕಾರ ಮೆಷರ್ಮೆಂಟ್ಸ್ ವೇರಿ ಆಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸ್ಟೇರ್ಕೇಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆ ನಿಮಗೂ ನಿಮ್ಮ ಬಿಲ್ಡಿಂಗ್ಗೆ ಯಾವ ಥರ ಸ್ಟೇರ್ಕೇಸ್ ಸೂಟ್ ಆಗುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ ಫ್ರೀ ಕನ್ಸಲ್ಟೇಷನ್ಗಾಗಿ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ. ಥ್ಯಾಂಕ್ ಯು.